Hi friends, ನಾನು ನಿಮ್ಮ ನೆಚ್ಚಿನ ಫಿಸಿಕ್ಸ್ ಲೆಕ್ಚರರ್. So in the previous class ನಾವೇನು ನೋಡಿದ್ವಿ ಅಂತಂದರೆ what is the magnetic field due to circular loop current carrying conductor. ಓಕೆ, ಸೊ ಒಂದು ಸರ್ಕ್ಯುಲರ್ ಲೂಪ್ನ ಕನ್ಸಿಡರ್ ಮಾಡಿಕೊಂಡ್ರೆ ಆ ಸರ್ಕ್ಯುಲರ್ ಲೂಪಲ್ಲಿ ನಮಗೆ ಕರೆಂಟ್ ಯಾವ ಥರ ಮೂವ್ ಆಗುತ್ತೆ, ಆ ಕರೆಂಟ್ ಮೂವ್ ಆದರೆ ಅಲ್ಲಿ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಥರ ಕ್ರಿಯೇಟ್ ಆಗುತ್ತೆ, ಆ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಏನು ಅದನ್ನೆಲ್ಲ ನಾವು ಡಿಸ್ಕಷನ್ ಮಾಡಿದ್ವಿ. ಓಕೆ, ಸೊ ಅಲ್ಲಿ ನಮಗೆ ಸರ್ಕ್ಯುಲರ್ ಲೂಪ್ ಕನ್ಸಿಡರ್ ಮಾಡ್ಕೊಂಡಿದ್ರಲ್ವ, ಆ ಸರ್ಕ್ಯುಲರ್ ಲೂಪಲ್ಲಿ ದಿಸ್ ದ ಸರ್ಕ್ಯುಲರ್ ಲೂಪ್. ಓಕೆ, ಸೊ ಇಲ್ಲಿ ಸ್ಮಾಲ್ ಎಲಿಮೆಂಟಲ್ ಲೆಂತ್ನ ಪಾಯಿಂಟ್ ಪಿ ನಲ್ಲಿ ವಾಟ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಒಂದು ಫೈಂಡ್ ಔಟ್ ಮಾಡಿದ್ವಿ, ಹೌದಾ? ಸೊ ಮ್ಯಾಗ್ನೆಟಿಕ್ ಫೀಲ್ಡ್, so the of the radius r and it is the distance from the center is x and the small elemental length in the point p ಗೆ distance ಎಷ್ಟಿದೆ a ಅಂತ ತಗೊಂಡಿದ್ವಿ. ಅಲ್ಲಿ magnetic field two components, this is the magnetic field db, so this one is split into db sin pi and this one is split into db cos pi, this one is angle pi and this angle is 90 degree because of tangent. ಓಕೆ, ಇಲ್ಲಿ ನಮಗೆ 90 ಡಿಗ್ರಿ ಇರುತ್ತೆ. ಸೊ ಇಲ್ಲಿ ನಾವು ಅವಾಗ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಬಂತು, ಮ್ಯೂ ನಾಟ್ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ದ ಸರ್ಕ್ಯುಲರ್ ಲೂಪ್. ಸೊ ಒಂದು ಪಾಯಿಂಟ್ ಸ್ಮಾಲ್ ಎಲಿಮೆಂಟಲ್ ಲೆಂತ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಡಿ ಬಿ ಈಸ್ ಈಕ್ವಲ್ ಟು ಮ್ಯೂ ನಾಟ್ ಐಡಿಯಲ್ ಸೈನ್ ಟೀಟಾ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ತೊಗೊತೀರಾ. ಸೈನ್ ಟೀಟಾ ಇಸ್ 90 ಡಿಗ್ರಿ ಆದರೆ ಸೊ ಮ್ಯೂ ನಾಟ್ ಐಡಿಯಲ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಅಂತ ಕನ್ಸಿಡರ್ ಮಾಡ್ಕೊಂಡ್ವಿ. ಸೊ ಅದಾದಮೇಲೆ ಡಿ ಎಲ್ ವ್ಯಾಲ್ಯೂ ಮತ್ತು ಆರ್ ವ್ಯಾಲ್ಯೂನ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಫೈನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಬೈ ಯೂಸಿಂಗ್ ದ ಎಂಟೈರ್ ಸರ್ಕ್ಯುಲರ್ ಲೂಪ್ ಆನ್ ದ ಪಾಯಿಂಟ್ ಪಿ. ಸೊ ಈ ಪಾಯಿಂಟ್ ಪಿ ಮೇಲೆ ನಮಗೆ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್, ಆ ಸರ್ಕ್ಯುಲರ್ ಲೂಪ್ ಕರೆಂಟ್ ಯಾವ ಥರ ಹೋಗ್ತಿದೆ, ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಮೂವ್ ಆಗ್ತಾ ಇದೆ ಅಂತಂದ್ರೆ ಸೊ ಅಲ್ಲಿ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಆನ್ ದ ಪಾಯಿಂಟ್ ಪಿ ಗೆ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ತಾ ಇದೆ ಅಂತಂದ್ರೆ ಒಂದು ಸರ್ಕ್ಯುಲರ್ ಲೂಪ್ ಈಸ್ ಬಿ ಈಸ್ ಈಕ್ವಲ್ ಟು ಮ್ಯೂ ನಾಟ್ ಐ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ 2 into r square plus x square whole power 3/2. This is the formula for total magnetic field on the point P due to the circular loop. Okay, circular loop. So in this, if you consider one circular loop, this is the formula. It is containing n number of circular loops ide antandre multiply by the n value. Okay, for example 10 ide antandre this equation multiply by 10 and 20 ide antandre multiply by 20. So adhe tara n number of circular loop ide antandre and that time we are getting the formula B is equal to mu naught ni r square divided by 2r square plus x square whole power 3/2. Okay, so next what are the special cases? So this is the distance. ಓಕೆ, ಈ ಡಿಸ್ಟೆನ್ಸ್ ಇದೆ. ಸೊ ಡಿಸ್ಟೆನ್ಸ್ ಏನಾದರೂ ಇಟ್ ಈಸ್ ಕಮ್ಸ್ ಟು 0, ಎಕ್ಸ್ ಈಸ್ ಈಕ್ವಲ್ ಟು 0 ಅಂತಂದರೆ ದಟ್ ಪಾಯಿಂಟ್ ಪಿ ಇಟ್ ಈಸ್ ಲೈಸ್ ಅಟ್ ದಿ ಸೆಂಟರ್ ಆಫ್ ದ ಸರ್ಕ್ಯುಲರ್ ಲೂಪ್. ಓಕೆ, ಆ ಸೆಂಟರ್ ಫಾರ್ ಎಕ್ಸಾಂಪಲ್ ಇದು ಸರ್ಕ್ಯುಲರ್ ಲೂಪ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಇಲ್ಲಿ ಕರೆಂಟ್ ಮೂವ್ ಆಗ್ತಾ ಇದೆ. ಈಗ ಅಟ್ ದಿ ಸೆಂಟರ್ ಆಫ್ ದ ಸರ್ಕ್ಯುಲರ್ ಲೂಪ್ ವಾಟ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್? ಓಕೆ, ಸೆಂಟರ್ ಆಫ್ ದ ಸರ್ಕ್ಯುಲರ್ ಲೂಪ್ ವಾಟ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್? ಸೊ ಪಿ ಇಸ್ ಕಮ್ಸ್ ಟು ಇಯರ್, ಇಲ್ಲಿಗೆ ಬರ್ತದೆ ಪಿ, ಅವಾಗ ಎಕ್ಸ್ ಇಸ್ ಈಕ್ವಲ್ ಟು ಏನಾಯಿತು, ದಟ್ ಎಕ್ಸ್ ಇಸ್ ಈಕ್ವಲ್ ಟು ಕಮ್ಸ್ ಟು 0. ಸೊ ಎಕ್ಸ್ ಇಸ್ ಈಕ್ವಲ್ ಟು 0 ಆಗ್ತಿದೆ ಅಂತಂದರೆ ಇಲ್ಲಿ ನಮಗೆ ಎಕ್ಸ್ ಇಸ್ ಈಕ್ವಲ್ ಟು 0 ಸಬ್ಸ್ಟಿಟ್ಯೂಷನ್ ಮಾಡಿ ಅವಾಗ ಬಿ ಇಸ್ ಈಕ್ವಲ್ ಟು ಮ್ಯೂ ನಾಟ್ ಬೈ 4π, ಬಿ ಇಸ್ ಈಕ್ವಲ್ ಟು ಮ್ಯೂ ನಾಟ್ ಬೈ 4π ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಇಲ್ಲಿ 2πನ ತಗೊತೀವಿ. ಓಕೆ, ಸೊ 2π ಇಂಟು ಆರ್, 2π ಆರ್ ಸ್ಕ್ವೇರ್ ಎಲ್ ಎನ್. ಓಕೆ, ಸೊ ಇಲ್ಲಿ 2 multiply and divided by this equation ಇದೆಯಲ್ವಾ, ಸೊ b is equal to mu naught ni r square divided by 2 into r square whole power 3/2. ಸೊ ಇದಕ್ಕೆ 2π multiply and divided by ಮಾಡಿದ್ರೆ ಸೊ 2π multiply and divided by ಮಾಡ್ಕೊತೀರಾ. ಡಿವೈಡೆಡ್ ಬೈ ಮಾಡ್ಕೊಂಡ್ರೆ ನಿಮಗೆ ಏನು ಬರುತ್ತೆ, mu naught 2π ni r square divided by 2 into 2 4 pi r square whole power 3/2, r square whole power 3/2, 2 get cancel, you'll getting the r cube. Okay, so now get 2π get cancel, 2 1s are 2 2s, direct new substitution ಮಾಡಿದ್ರು ಸೇಮ್ ಬರ್ತಾವಾಗ mu naught n r square and r cube get cancel, mu naught ni divided by 2 r cube, 2 r not r cube, mu naught ni divided by 2r. So mu naught 2 1s are 2 2s are pi get cancel, r square on square cancel ಆದರೆ ನಮಗೆ ರಿಮೈನಿಂಗ್ ಉಳ್ಕೊಂಡಿರೋದೇನು mu naught ni divided by r. So this is the magnetic field at the center of the coil. So magnetic field at the center of the coil. When the point P is on the axial line
is on the axial line far away from the center of the coil. So axial line ಮೇಲಿಂದ ಜಾಸ್ತಿ ತುಂಬಾ ದೂರ ಇದ್ರೆ, so this is the axial line, okay, so of distance r, this is the axial line of distance r. So x is more than that of, if it's very much larger than compared to the radius of the coil, very much larger than it is compared to radius of the coil, on that time r square plus x square, it is approximately equal to x square. Okay, so ಈಗ r is a very long distance, this is a very small distance, r ಏನಾಗ್ತಿದೆ, it is a very less compared to the x. ಸೊ ನಾವು ಪಾಯಿಂಟ್ ಪಿ ಏನು ಕನ್ಸಿಡರ್ ಮಾಡ್ಕೊಂಡಿದ್ವಿ ಸರ್ಕ್ಯುಲರ್ ಲೂಪ್, ಆ ಸರ್ಕ್ಯುಲರ್ ಲೂಪ್ ಇಂದ ಒಂದು ಪಾಯಿಂಟ್ ಪಿ, ಆ ಪಾಯಿಂಟ್ ಪಿ ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿದೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ, ಸೊ ಸೆಂಟರ್ ಇಂದ ಆ ಪಾಯಿಂಟ್ ಪಿ ಎಕ್ಸ್ ಡಿಸ್ಟೆನ್ಸ್ ನಾವು ತಗೊಂಡಿದೀವಿ, ದಟ್ ಎಕ್ಸ್ ಡಿಸ್ಟೆನ್ಸ್ ಈಸ್ ವೆರಿ ಲಾರ್ಜ್, okay, very large compared to the radius of the circular loop. On that time this function r square plus x square, it is taken as x square, r square plus x square, it is taken as x square. So on that time you will getting the equation, b is equal to mu naught 2 pi n I r square divided by 4 pi, so r square plus x square whole power 3 by 2, it is nothing but x square whole power 3 by 2, x square whole square 3 by 2, this 2 and 2 get cancelled. So b is equal to mu naught 2 pi n I r square divided by 4 pi x cube, 4 pi x cube. So pi and pi get cancelled, 2 ones are 2 twos are, you'll getting the equation mu naught n I r square divided by 2x cube, mu naught n I r square divided by 2x cube. So this one is equal to mu naught n I r square divided by 2x cube. So this is the magnetic field at the point P is far away from the center of the coil. Okay, a point P na navu elli tagondiddive, it is very much larger distance compared to the radius. So it is a x distance is very large compared to the radius of the circular loop. Andre ee point P is far away, tumba ದೂರದಲ್ಲಿ ನಾವು ಸೆಂಟರ್ ಆಫ್ ದ ರೇಡಿಯಸ್ ಇಂದ ತುಂಬಾ ದೂರದಲ್ಲಿ ನಾವು ಏನಾದರೂ ಪಾಯಿಂಟ್ ಪಿ ನ ಕನ್ಸಿಡರ್ ಮಾಡ್ಕೊಂಡ್ರೆ, ಅವಾಗ ನಮಗೆ ವಾಟ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ mu naught n I r square divided by 2x square. Okay, so next third case, when the point P on the axial line at a distance equal to the radius of the coil. Okay, so ಈಗ ನಾವು ಪಾಯಿಂಟ್ ಪಿ ನ ಎಲ್ಲಿ ಕನ್ಸಿಡರ್ ಮಾಡ್ಕೊಂಡಿದೀವಿ, ಅಟ್ ದಿ ಆಕ್ಸಿಯಲ್ ಲೈನ್, ಆ ಸರ್ಕ್ಯುಲರ್ ಲೂಪ್ ಏನಿದೆ ಅದ್ರ ಮೇಲೆ ನಾವು ಕನ್ಸಿಡರ್ ಮಾಡ್ಕೊಂಡ್ರೆ, ಆನ್ ದಟ್ ಟೈಮ್ ವಿಲ್ ಗೆಟಿಂಗ್ ದ ಈಕ್ವೇಶನ್ ಏನ್ ಬರ್ತದೆ. ಸೊ ಅವಾಗ ನಮಗೆ ಏನ್ ತಗೊಂತೀರಾ, ಎಕ್ಸ್ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ದ ಆರ್ ಡಿಸ್ಟೆನ್ಸ್, ಎಕ್ಸ್ ಡಿಸ್ಟೆನ್ಸ್ ಏನಾಗಿರುತ್ತೆ ಇಸ್ ಈಕ್ವಲ್ ಟು ದ ಆರ್ ಡಿಸ್ಟೆನ್ಸ್, ಅಲ್ಲಿ ಗೆಟಿಂಗ್ ದ ಈಕ್ವೇಶನ್ b is equal to, so x distance r distance ಎರಡು ಸೇಮ್ ಆದಾಗ b is equal to ಏನು ತಗೊಂತೀರಾ, mu naught n 2 pi I r square divided by 4 pi, so r square plus x square whole power 3 by 2. ಸೊ ಇಲ್ಲಿ r is equal to x ಆದರೆ ನಮಗೆ ಏನಾಗುತ್ತೆ, r square plus x square is equal to 2r square whole power 3 by 2, 2r square whole power 3 by 2. So this one is getting equation. ಸೊ ನಮಗೆ ಈಕ್ವೇಶನ್ ಏನು ಬರ್ತದೆ, ಅದನ್ನು ಸಾಲ್ವ್ ಮಾಡಿದ್ರೆ ಇಲ್ಲಿ ಗೆಟಿಂಗ್ ದ ಈಕ್ವೇಶನ್. ಸೊ ನಿಮಗೆ ದಟ್ b is equal to mu naught n 2 pi I r square divided by 4 pi into 2r square whole power 3 by 2. 2r square whole power 3 by 2 is nothing but b is equal to mu naught n 2 pi I r square divided by 4 pi. So ನಿಮಗೆ 2 cube divided by, so 8 the power of 1 by 2, 8 the power of 1 by 2 into r, this square and get cancel, r cube. Okay, so that one is b is equal to mu naught n 2 pi I r square divided by 4 pi. That ಇದನ್ನೇಂತ ಬರ್ಕೋಬೋದು, 8 is taken as 4 into 2.
ಓಕೆ 4 into 2 whole power 1 by 2 r cube. 4 into 2 whole power 1 by 2 r cube ಅಂತಂದರೆ ದಟ್ ಒನ್ ಈಸ್ ಇದನ್ನು 2 ಮಾಡಿದ್ರೆ ಸ್ಕ್ವೇರ್ ರೂಟ್ನ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಗೆಟಿಂಗ್ ದ ಈಕ್ವೇಷನ್ 2 into root 2 ಬರುತ್ತೆ. ಓಕೆ 2 into root 2 ದಟ್ ಒನ್ ಈಸ್ ಈಕ್ವಲ್ ಟು pi and pi get cancelled, 2 1s are 2 2s are, so 4 root 2 is taken as 2, so 2 2s are 4, so mu naught n I, that r square and cube get cancelled, so mu naught n I divided by 2 into 2 4 root 2 4 root 2 into r, 4 root 2 into r, this is the equation. So adana in the general formula baradre mu naught ni divided by 4 root 2 into r square, so that one is 2 into root 2 ಒಳಗಡೆ ಬಂತು ಅಂದರೆ ಈ ಇದನ್ನು ನಾವೇನು ತಗೋದು 2 into 2, so 2 root cross ಬಂದರೆ ಅದು ನಮಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಸೇಮ್ ಆನ್ಸರ್ ಬರುತ್ತೆ. ಓಕೆ, ಸೊ ದೀಸ್ ಆರ್ ದ ಸ್ಪೆಷಲ್ ಕೇಸಸ್. ಸೊ ಫಸ್ಟ್ ಒನ್, when the x is equal to 0, x is equal to 0 means that point P, ನೀವೇನು ಮ್ಯಾಗ್ನೆಟಿಕ್ ಫೀಲ್ಡ್ ಪಾಯಿಂಟ್ P by using the circular loop ಏನು ಫೈಂಡ್ ಮಾಡ್ತಿದ್ದೀರ, ಆ ಪಾಯಿಂಟ್ P ಏನಾದರೂ ಅಟ್ ದಿ ಸೆಂಟರ್ ಆಫ್ ದ ಆಕ್ಸಿಸ್ ಇದ್ರೆ, ಸೆಂಟರ್ ಆಫ್ ದ ಆಕ್ಸಿಸ್ನ ನಾವು ಏನಾದರೂ ಕನ್ಸಿಡರ್ ಮಾಡ್ಕೊಂಡ್ರೆ ಅಂಡ್ ದಟ್ ಟೈಮ್ ಎಕ್ಸ್ ಡಿಸ್ಟೆನ್ಸ್ ಈ 0 ಆಗುತ್ತೆ. 0 ಆದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಈಕ್ವಲ್ ಟು mu naught n I divided by 2r ಸಿಗುತ್ತೆ, ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿ ಸೆಂಟರ್. ಸೊ ಈ ಸ್ಪೆಷಲ್ ಕೇಸ್ ನಿಮಗೆ ಏನಕ್ಕೆ ನಾವು ಸಾಲ್ವ್ ಮಾಡ್ತಾ ಇರೋದು ಅಂತಂದರೆ ಇಟ್ಸ್ ಇಂಪಾರ್ಟೆಂಟ್ ಫಾರ್ ದ ಪ್ರಾಬ್ಲಮ್. ಓಕೆ, ನಿಮಗೆ ಒಂದು ಸರ್ಕ್ಯುಲರ್ ಲೂಪ್ ಕೇಳ್ತಾರೆ, ಡಿಸ್ಟೆನ್ಸ್ ಸರ್ಕ್ಯುಲರ್ ಲೂಪ್ ರೇಡಿಯಸ್ ಕೊಡ್ತಾರೆ, ಪಾಯಿಂಟ್ P ಎಕ್ಸ್ ವ್ಯಾಲ್ಯೂ ಕೊಡ್ತಾರೆ, ಸೊ ಅದಾದಮೇಲೆ ಸಮ್ ಆಂಗಲ್ ಟೀಟಾ ವ್ಯಾಲ್ಯೂ ಕೊಡ್ತಾರೆ ಅಥವಾ ಟೀಟಾ ವ್ಯಾಲ್ಯೂ ಕೊಡ್ತಾನೆ ಇರ್ಬೋದು. ಸೊ ವಾಟ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿ ಸೆಂಟರ್ ಆಫ್ ದ ಸರ್ಕ್ಯುಲರ್ ಲೂಪ್ ಅಂತ ಕೇಳ್ತಾರೆ. ಓಕೆ, ಸೆಂಟರ್ ಆಫ್ ದ ಸರ್ಕ್ಯುಲರ್ ಲೂಪ್ ಅಂತ ಕೇಳ್ತಾರೆ. ಆ ಡಿಸ್ಟೆನ್ಸ್ 15 ಸೆಂಟಿಮೀಟರ್ ವಾಟ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿ ಪಾಯಿಂಟ್ P ಅಂತ ಕೇಳ್ತಾರೆ. ಅಟ್ ದಿ ಸರ್ಫೇಸ್ ಅಂತಲೂ ಕೇಳ್ತಾರೆ. ಈ ಥರ ಡಿಫ್ರೆಂಟ್ ಫಾರ್ಮುಲಾ ಕೇಳಿದಾಗ ನೀವು ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಸಬ್ಸ್ಟಿಟ್ಯೂಷನ್ ಮಾಡ್ಕೊಳೋ ಬದಲು ನೀವು ಡೈರೆಕ್ಟ್ ಈ ಫಾರ್ಮುಲಾ ಯೂಸ್ ಮಾಡ್ಕೋಬಹುದು. ಓಕೆ, ಸೊ ಅವಾಗ ನಿಮಗೆ ಏನು ಬರ್ತದೆ, B is equal to mu naught ni to r. This is the formula for magnetic field at the center of the circle, and then magnetic field at the point away from the center of the circle. So far away the x is very much large than compared to the radius of the circle ಅಥವಾ radius of the circular loop. ಆ circular loop radius ಗಿಂತ ನಾವು ಕನ್ಸಿಡರ್ ಮಾಡ್ತಿರೋ ಮ್ಯಾಗ್ನೆಟಿಕ್ ಫೀಲ್ಡ್ ಪಾಯಿಂಟ್ P it is more distance ಇದ್ರೆ, and that time I will getting the formula is mu naught ni r square divided by 2x square, mu naught ni r square divided by 2x square. And then next, when the point P is on the axial line, a distance equal to the radius of the coil. Okay, so ಈಗ ಸರ್ಕ್ಯುಲರ್ ಲೂಪ್ ಏನಿದೆ, ಆ ಸರ್ಕ್ಯುಲರ್ ಲೂಪ್ ಮೇಲೆ ಅಟ್ ದಿ ಸರ್ಫೇಸ್ ಆಫ್ ದ ಲೂಪ್, ಆ ಸರ್ಫೇಸ್ ಆಫ್ ದ ಲೂಪ್ ಅಲ್ಲಿ ಏನಾದರೂ ತಗೊಂಡ್ರೆ ಅವಾಗ ನಮಗೆ ಏನಾಗುತ್ತೆ, ಎಕ್ಸ್ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ದ ಆರ್ ಡಿಸ್ಟೆನ್ಸ್, ಎಕ್ಸ್ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ದ ಆರ್ ಡಿಸ್ಟೆನ್ಸ್. ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಇಲ್ಲಿ ಗೆಟಿಂಗ್ ದ ಈಕ್ವೇಷನ್ mu naught ni divided by 4 root 2 r, mu naught ni divided by 4 root 2 r. Okay, that 4 is taken as ಏನಂತ ತಗೋಬಹುದು, 2 square ಅಂತ ತಗೋಬೋದಾ. So this one is taken as, ಇಲ್ಲಿ getting the equation B is equal to mu naught ni 2 square, ಇದನ್ನ 2 power 1 by 2 into r, 2 square 2 power 1 by 2 into r ಅಂತ ತಗೊಂಡ್ರೆ ಇವೆರಡನ್ನು ಆಡ್ ಅಪ್ ಮಾಡಿದ್ರೆ ನಿಮಗೆ ಏನು ಬರುತ್ತೆ, B is equal to mu naught ni 2 power 2 plus 1 by 2 into r. 2 plus 1 by 2 is nothing but LCM ತಗೊಂಡ್ರೆ 2 ನ ತಗೊಂಡ್ರೆ 4 plus 1 5 by 2, that one is equal to mu naught ni divided by 2 power 5 by 2 into r. So this is the main formula. So mu naught ni divided by 2 power 5 by 2 into r. This is the equation for magnetic field at the surface of the circular loop. So these are the 3 special cases. Okay, so ನಿಮಗೆ ಇಂಪಾರ್ಟೆಂಟ್ ಈ ಫಾರ್ಮುಲಾ ನೆನಪಿರಲೇಬೇಕು. at the center of the circular loop mu naught ni by 2r, at the far away from the center of the loop that one is mu naught ni r square divided by 2x square, and at the surface of the circular loop mu naught ni divided by 2 power 5 by 2 into r. Okay, these are the 3 special case to find the magnetic field of the different position of the circular loop. Okay, so magnetic field ಅಲ್ಲಿ circular loop ಅಲ್ಲಿ different position ಅಲ್ಲಿ magnetic field find out ಮಾಡೋದಕ್ಕೆ these are the special cases. Okay,
And next one, magnetic field due to a solenoid. So what is the meaning of solenoid? Solenoid ಅಂದ್ರೆ ಏನು? ಈಗ ಫಾರ್ ಎಕ್ಸಾಂಪಲ್ ಒಂದು ಪೈಪ್ನ ತಗೊಂತೀರಾ, ಪೈಪ್ನ ತಗೊಂಡು ಅದಕ್ಕೆ ಒಂದು ಕಾಪರ್ ವೈರ್ನ ಫುಲ್ ಓನ್ ಮಾಡಿ, ಓಕೆ, ಅದ್ರ ಸುತ್ತ ನೀವು ಕಾಪರ್ ವೈರ್ನ ಸುತ್ತ ಮಾಡಿದ್ರೆ ಅವಾಗ ನಿಮಗೆ ಏನಾಗುತ್ತೆ, ಆ ಪೈಪ್ ಏನಿದೆ ಆ ಪೈಪ್ನ ರಿಮೂವ್ ಮಾಡಿದ್ರೆ ನಿಮಗೆ ಏನು ಸರ್ಕ್ಯುಲರ್ ಲೂಪ್ ಫಾರ್ಮೇಷನ್ ಏನು ಸಿಗುತ್ತಲ್ವಾ. ಸೊ ಈ ಥರ ನಿಮಗೆ ಇಷ್ಟ ಒಂದು ಪೈಪ್, ಇದಕ್ಕೆ ನಾವೇನು ಮಾಡ್ತೀವಿ, ಕಾಪರ್ ವೈರ್ನ ಈ ಥರ ಹೂಣ್ ಮಾಡ್ಕೊತೀರಾ, ಹೂಣ್ ಮಾಡ್ಕೊಂಡು ದಿಸ್ ಒನ್ ಇಸ್ ಒನ್ ಎಂಡ್, ದಿಸ್ ಒನ್ ಇಸ್ ಅನದರ್ ಎಂಡ್. ಈ ಪೈಪ್ನ ರಿಮೂವ್ ಮಾಡೋದ್ರೆ ಏನಾಗುತ್ತೆ, ಒಂದು ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್, ಇಟ್ ಈಸ್ ಕಂಟೈನಿಂಗ್ ಎನ್ ನಂಬರ್ ಆಫ್ ಸರ್ಕ್ಯುಲರ್ ಲೂಪ್ ಫಾರ್ಮೇಷನ್. ಸೊ ಒಂದು ಯಾವುದೋ ಒಂದು ಕಂಡಕ್ಟರ್ ಎನ್ ನಂಬರ್ ಆಫ್ ಸರ್ಕ್ಯುಲರ್ ಲೂಪ್ ಫಾರ್ಮೇಷನ್ ಏನಿರುತ್ತೆ, ದಟ್ ಒನ್ ಈಸ್ ಕಾಲ್ಡ್ ಆಸ್ ಎ ಸೊಲನಾಯ್ಡ್. ಓಕೆ, ಈ ಸೊಲನಾಯ್ಡ್ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ, ಒಂದು ಇಂಡಕ್ಟರ್ ಯೂಸ್ ಮಾಡ್ತೀವಿ, ಮತ್ತೆ ಕರೆಂಟ್ ಜನರೇಟರ್ ಅಂತ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಡಿಫ್ರೆಂಟ್ ಕಂಡೀಷನ್, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಫಸ್ಟ್ ಈಗ ಏನು ತಗೊಂಡಿದ್ರ, ಒಂದು ಕರೆಂಟ್ ಕ್ಯಾರಿಂಗ್ ಸೊಲನಾಯ್ಡ್. ಒಂದು ಸೊಲನಾಯ್ಡ್ ಅಂತಂದ್ರೆ ಇಟ್ ಇಸ್ ಕಂಟೈನಿಂಗ್, ಇಟ್ ಇಸ್ ಎ ಡಿವೈಸ್, ಇಟ್ ಈಸ್ ಮೇಡ್ ಅಪ್ ಆಫ್ ಎನ್ ನಂಬರ್ ಆಫ್ ಸರ್ಕ್ಯುಲರ್ ಲೂಪ್, n number of circular loop. ಓಕೆ, ಸೊ ಇಲ್ಲಿ ಸರ್ಕ್ಯುಲರ್ ಲೂಪ್ ನ ತಗೊಂಡ್ರೆ ಈಗ ನಾವು ಏನ್ ಮಾಡ್ತೀವಿ, ಕರೆಂಟ್ ನ ಫ್ಲೋ ಮಾಡ್ತಿದ್ವಿ. ಸೊ ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಕರೆಂಟ್? ಸೊ ದಿಸ್ ಒನ್ ಈಸ್ ಇನ್ವರ್ಡ್. ನಿಮಗೆ ಇಲ್ಲಿ ಏನು, ಅದಕ್ಕೋಸ್ಕರನೇ ನಿಮ್ಮ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದೆ. ಸೊ ಡಾಟ್ ಮಾರ್ಕ್ ಅಲ್ಲಿ ಏನಾದರೂ ಇಂಡಿಕೇಟ್ ಮಾಡಿದ್ರೆ ದ ಕರೆಂಟ್ ಈಸ್ ಅವೇ ಫ್ರಮ್ ದ ಕಂಡಕ್ಟರ್, ಅಂದ್ರೆ ಕರೆಂಟ್ ನಿಮ್ಮ ಕಡೆ ಬರ್ತಾ ಇರುತ್ತೆ. ಕ್ರಾಸ್ ಅಲ್ಲಿ ಏನಾದರೂ ಇಂಡಿಕೇಟ್ ಮಾಡಿದ್ರೆ ಇಟ್ ಈಸ್ ಟುವರ್ಡ್ಸ್ ದ ಪ್ಲೇನ್ ಶೀಟ್ ಅಂತ ತಗೊಂತೀರ. ಇದು ಓಕೆ, ಡಾಟ್ ಈಸ್ ಔಟ್ಲೆಟ್ ಫ್ರಮ್ ದ ಸರ್ಫೇಸ್ ಅಂಡ್ ಕ್ರಾಸ್ ಈಸ್ ಇಂಡಿಕೇಟ್ ದ ಟುವರ್ಡ್ಸ್ ದ ಸರ್ಫೇಸ್. ಓಕೆ, ಸೊ ಇಲ್ಲಿ ಒಂದು ಸೊಲನಾಯ್ಡ್ ನ ತಗೊಂಡಿದೀವಿ. ಸೊಲನಾಯ್ಡ್ಗೆ ನಾವೇನ್ ಮಾಡ್ತೀವಿ, ಕರೆಂಟ್ ನ ಪಾಸ್ ಮಾಡ್ತಾ ಇದ್ದೀರಾ. ಓಕೆ, ಕರೆಂಟ್ ನ ಪಾಸ್ ಮಾಡ್ತೀರಾ ಯಾವ ಡೈರೆಕ್ಷನ್? ಸೊ ಅಟ್ ದಿ ಟಾಪರ್ ಹೆಡ್ ಈಸ್ ಔಟ್ಲೆಟ್ ಫ್ರಮ್ ದ ಸರ್ಫೇಸ್ ಅಂಡ್ ಇನ್ನರ್ ಎಡ್ಜ್ ಈಸ್ ದ ಟುವರ್ಡ್ಸ್ ದ ಸರ್ಫೇಸ್. ಸೊ ಈ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದೆ. ದ ಕರೆಂಟ್ ಈಸ್ ಮೂವಿಂಗ್ ದಿಸ್ ಡೈರೆಕ್ಷನ್, ಅಪ್ವರ್ಡ್ ಇಂದ ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದೆ. ಸೊ ಈ ತರ ಮೂವ್ ಆದಾಗ ಇನ್ ದ ಸರ್ಕ್ಯುಲರ್ ಲೂಪ್ ನಮಗೆ ಕರೆಂಟ್ ಫಾರ್ಮೇಷನ್ ಆದ್ರೆ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ, ಇನ್ಸೈಡ್ ಆಫ್ ದ ಲೂಪ್. ನಾ ಸರ್ಕ್ಯುಲರ್ ಲೂಪ್ ಏನಾದರೂ ಸರ್ಕ್ಯುಲರ್ ಅಂದ್ರೆ ಕರೆಂಟ್ ಏನಾದರೂ ಸರ್ಕ್ಯುಲರ್ ಫಾರ್ಮೇಷನ್ ಏನಾದರೂ ಮೂವ್ ಆಗ್ತಿದೆ ಅಂತಂದ್ರೆ ದಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸಸ್ ಇನ್ಸೈಡ್ ಆಫ್ ದ ಲೂಪ್. ಓಕೆ, ಆ ಇನ್ಸೈಡ್ ಆ ಸರ್ಕ್ಯುಲರ್ ಲೂಪ್ ಏನು ಫಾರ್ಮೇಷನ್ ಇರುತ್ತೆ, ಈ ಸರ್ಕ್ಯುಲರ್ ಲೂಪ್ ಈ ತರ ಏನು ಫಾರ್ಮೇಷನ್ ಇದೆಯಲ್ವಾ, ಈ ಸರ್ಕ್ಯುಲರ್ ಲೂಪ್ ಫಾರ್ಮೇಷನ್ ಅಲ್ಲಿ ಅದ್ರ ಒಳಗಡೆ ನಮಗೆ ಏನಾಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗ್ತಿದೆ ಅಂದ್ರೆ ವಾಟ್ ಇಸ್ ದ ಡೈರೆಕ್ಷನ್? ಸೊ ನೆಕ್ಸ್ಟ್ ನಾವು ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್? ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತಂದ್ರೆ ನಾರ್ತ್ ಪೋಲ್ ಎಲ್ಲಿ ಬರ್ತದೆ, ಸೌತ್ ಪೋಲ್ ಎಲ್ಲಿ ಬರ್ತದೆ, ವೇರ್ ಇಟ್ಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಜಾಸ್ತಿ ಇರುತ್ತೆ, ಅಂಡ್ ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಫೀಲ್ಡ್ ಲೈನ್ಸ್, ಅದನ್ನ ನಾವು ನೋಡ್ಕೊಂತ ಹೋಗೋಣ. ಓಕೆ, ಸೊ ಈಗ ನಾವೇನ್ ತಗೊಂತೀರಾ, ಒಂದು ಪೆನ್ ನ ತಗೊಳ್ಳಿ. ಆ ಪೆನ್ ನಿಮ್ ಫ್ರಂಟ್ ನ ನೀವು ಇಟ್ಕೊಡಿ. ಓಕೆ, ಒಂದು ಪೆನ್ ಅಥವಾ ಯಾವುದೋ ಒಂದು ಸಿಲಿಂಡ್ರಿಕಲ್ ಶೇಪ್ ಇರೋದು ಒಂದು ಪೈಪ್ ಆಗಿರ್ಬೋದು, ಯಾವುದೇ ಒಂದನ್ನ ತಗೊಂಡು ನಿಮ್ಮ ಕಣ್ಣಿನ ಮುಂದೆ ಇಟ್ಕೊಳ್ಳಿ, ಅಂದ್ರೆ ನಿಮ್ಮ ಫೇಸ್ಗೆ ಮುಂದೆ ಇಟ್ಕೊಳ್ಳಿ. ಮುಂದೆ ಇಟ್ಕೊಂಡು ಅದಕ್ಕೆ ನೀವು ಯಾವುದೋ ಒಂದು ವೈರ್ನ ಸುತ್ತಾ ಹೋಗಿ. ಓಕೆ, ಸುತ್ತಾ ಹೋದ್ರೆ ಅದಕ್ಕೆ ಎರಡು ಹೆಣ್ಣ ಕನೆಕ್ಷನ್ ಮಾಡ್ತೀರಾ. ಆ ಎರಡು ಎಂಡ್ ಕನೆಕ್ಷನ್ ಅಲ್ಲಿ ಕರೆಂಟ್ ಒಂದು ಶೆಲ್ ಇಂದ ನಾವು ಬ್ಯಾಟ್ರಿಯಿಂದ ನಾವು ಕರೆಂಟ್ ನ ಪಾಸ್ ಮಾಡಿದ್ರೆ, ಕರೆಂಟ್ ಪಾಸ್ ಮಾಡಿದಾಗ ಏನಾಯ್ತು, ಕರೆಂಟ್ ಇಟ್ ಈಸ್ ಮೂವಿಂಗ್. ಯಾವುದೋ ಒಂದು ಪಾಸಿಟಿವ್ ನೆಗೆಟಿವ್ ಯಾವ ಕಡೆನೂ ಒಂದು ಕೊಟ್ಟಿದ್ದೀರಾ, ಕರೆಂಟ್ ಮೂವ್ ಆಗ್ತಾ ಹೋಗುತ್ತೆ. ಸೊ ನಿಮ್ಮ ಸೈಡ್ ಏನು ಪೆನ್ ಇಟ್ಕೊಂಡಿದ್ದೀರಾ ಅವಾಗ ನಿಮಗೆ ಏನಾದರೂ ಕರೆಂಟ್ ಡೈರೆಕ್ಷನ್ ಈಸ್ ಟೇಕನ್ ಆಸ್ ಆಂಟಿ ಕ್ಲಾಕ್ ವೈಸ್ ಇದ್ರೆ, ದ ಕರೆಂಟ್ ಏನಾದರೂ ಕರೆಂಟ್ ಈಸ್ ಮೂವಿಂಗ್ ಇನ್ ದ ಕಂಡಕ್ಟರ್, ನೀವೇನು ವೈರ್ ಸುತ್ತಿರ್ತೀರಲ್ವಾ ಆ ವೈರಲ್ಲಿ ಏನಾದರೂ ಕರೆಂಟ್ ಏನಾದರೂ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಿದೆ ಅಂತಂದ್ರೆ, ಈ ಡೈರೆಕ್ಷನ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಸೊ ಈ ತರ ಏನಾದರೂ ಮೂವ್ ಆಗ್ತಿದೆ ಅಂತಂದ್ರೆ ಅವಾಗ ನಮಗೆ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಟ್ ಈಸ್ ಮೂವಿಂಗ್ ಟುವರ್ಡ್ಸ್ ದ ಅಬ್ಸರ್ವರ್. ನೀವೇ ಅಬ್ಸರ್ವರ್ ಅಲ್ವಾ, ನೀವು ಅಬ್ಸರ್ವ್ ಮಾಡ್ತಿರೋ ಕಂಡಕ್ಟರ್ ನಿಮ್ಮ ಮುಂದೆ ಇದೆ, ಅದಕ್ಕೆ ಕಾಪರ್ ವೈರ್ ಇಂದ ಏನು ಸುತ್ಕೊಂಡಿದ್ರೆ ಕಂಡಕ್ಟರ್, ಅದಕ್ಕೆ ಒಂದು ಶೆಲ್ ನ ಯೂಸ್ ಮಾಡ್ಕೊಂಡು, ಒಂದು ಬ್ಯಾಟ್ರಿ ನಿಮ್ಮ ಮೊಬೈಲ್ ಟಾರ್ಚ್ ಶೆಲ್ ಇರುತ್ತಲ್ವಾ ಅದನ್ನ ಯೂಸ್ ಮಾಡಿಕೊಂಡು ಆ ವೈರ್ಗೆ ಕನೆಕ್ಷನ್ ಮಾಡ್ಕೊಂಡಾಗ ಅಲ್ಲಿ ಏನಾಗುತ್ತೆ, ಕರೆಂಟ್ ಫ್ಲೋ ಆಗುತ್ತೆ. ಆ ಕರೆಂಟ್ ಫ್ಲೋ ಆದಾಗ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಯ್ತು, ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದೆ. ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಿದೆ ಅಂದಾಗ ಅವಾಗ ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ತರ ಪ್ರೊಡ್ಯೂಸ್ ಆಗುತ್ತೆ ಅಂದ್ರೆ, ದಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಟ್ ಈಸ್ ಮೂವಿಂಗ್ ಟುವರ್ಡ್ಸ್ ದ ಅಬ್ಸರ್ವರ್. ನಿಮ್ ಕಡೆಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ತಾ ಹೋಗುತ್ತೆ. ನಿಮ್ ಕಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ತದೆ ಅಂತಂದ್ರೆ ದಟ್ ಎಂಡ್ ಈಸ್ ಬಿಹೇವ್ಸ್ ಆಸ್ ಎ ನಾರ್ತ್ ಪೋಲ್.
ಓಕೆ, ಯಾವ ಡೈರೆಕ್ಷನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಹೋಗುತ್ತೆ. ಓಕೆ, ಯಾವ ಡೈರೆಕ್ಷನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇನ್ ದಿಸ್ ಡಯಾಗ್ರಾಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್. ಈ ಡೈರೆಕ್ಷನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಮೂವ್ ಆಗ್ತಿದೆ ಅಂತಂದ್ರೆ ದಿಸ್ ಎಂಡ್ ಇಟ್ ಈಸ್ ಬಿಹೇವ್ಸ್ ಆಸ್ ಎ ನಾರ್ತ್ ಪೋಲ್ ಅಂಡ್ ದಿಸ್ ಎಂಡ್ ಇಸ್ ಬಿಹೇವ್ಸ್ ಆಸ್ ಎ ಸೌತ್ ಪೋಲ್. ಓಕೆ, ನಾರ್ತ್ ಪೋಲ್ ಇಂದ ಸೌತ್ ಪೋಲಿಗೆ ಮೂವ್ ಆಗುತ್ತೆ. ನಾರ್ತ್ ಪೋಲ್ ಇಂದ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್, ಫಾರ್ ಎಕ್ಸಾಂಪಲ್ ನಿಮಗೆ ಫಸ್ಟ್ ಚಾಪ್ಟರ್ ಅಲ್ಲಿ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ತಗೊಂಡಿದ್ರಲ್ವಾ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಯಾವ ತರ ತಗೊಂಡ್ರಿ, ಪಾಸಿಟಿವ್ ಚಾರ್ಜ್ ಇಂದ ಫೀಲ್ಡ್ ಲೈನ್ಸ್ ಈಸ್ ಮೂವಿಂಗ್ ಅವೇ ಫ್ರಮ್ ದ ಚಾರ್ಜ್ ಪಾರ್ಟಿಕಲ್, ನೆಗೆಟಿವ್ ಆದ್ರೆ ಟುವರ್ಡ್ಸ್ ದ ಚಾರ್ಜ್ ಪಾರ್ಟಿಕಲ್. ಸಿಮಿಲರ್ಲಿ ನಾರ್ತ್ ಪೋಲ್ ಇಂದ ಏನಾಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಈಸ್ ಮೂವಿಂಗ್ ಅವೇ ಫ್ರಮ್ ದ ನಾರ್ತ್ ಪೋಲ್. ಸೌತ್ ಪೋಲ್ ಆದ್ರೆ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಈಸ್ ಟುವರ್ಡ್ಸ್ ದ ಪೋಲ್ ಬರುತ್ತೆ. ಓಕೆ, ಸೊ ಈಗ ನಿಮಗೇನಾಯ್ತು, ನಿಮ್ಮ ಅಬ್ಸರ್ವೇಷನ್ ಪ್ರಕಾರ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನಿಮ್ ಕಡೆ ಬರ್ತಾ ಇದೆ. ನಿಮ್ ಕಡೆ ಬರ್ತಾ ಇದೆ ಅಂತಂದ್ರೆ ನಿಮ್ ಸೈಡ್ ಇರೋ ಎಡ್ಜ್ ಇಂದ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಅವೇ ಬರ್ತಾ ಇದೆ. ಹೌದಾ, ನಿಮ್ ಸೈಡ್ ಇರೋ ಹೆಡ್ಜ್ ಇಂದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನಿಮ್ ಕಡೆ ಬರ್ತಾ ಇದೆ ಅಂತಂದ್ರೆ ಆ ಹೆಡ್ಜ್ ಇಂದ ಎಲ್ಲಿಗೆ ಹೋಗ್ತಾ ಇದೆ, ಔಟ್ವರ್ಡ್ ಡೈರೆಕ್ಷನ್ ಹೋಗ್ತಾ ಇದೆ. ಔಟ್ವರ್ಡ್ ಡೈರೆಕ್ಷನ್ ಹೋಗ್ತಾ ಇದೆ ಅಂತಂದ್ರೆ ಆ ಹೆಡ್ಜ್ ಈಸ್ ಬಿಹೇವ್ಸ್ ಆಸ್, ನಿಮ್ ಕಡೆ ಇರೋ ಹೆಡ್ಜ್ ಈಸ್ ಬಿಹೇವ್ಸ್ ಆಸ್ ಎ ನಾರ್ತ್ ಪೋಲ್. ನಿಮ್ ಕಡೆ ಇರೋ ಹೆಡ್ಜ್ ಏನಾಗಿರುತ್ತೆ, ನಾರ್ತ್ ಪೋಲ್. ಓಕೆ, ಅಂಡ್ ಇಫ್ ದ ಕರೆಂಟ್ ಈಸ್ ಮೂವಿಂಗ್ ಆಸ್ ಎ ಕ್ಲಾಕ್ ವೈಸ್ ಡೈರೆಕ್ಷನ್, ಸೊ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಆದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನಿಮ್ ಕಡೆ ಬರ್ತಾ ಇದೆ. ಅದೇ ನಮಗೆ ಏನಾದ್ರು ಕರೆಂಟ್ ನಾವು ಕ್ಲಾಕ್ ವೈಸ್ ಡೈರೆಕ್ಷನ್ ಏನಾದ್ರು ಮೂವ್ ಮಾಡಿದ್ರೆ, ಕ್ಲಾಕ್ ವೈಸ್ ಡೈರೆಕ್ಷನ್ ಮೂವ್ ಮಾಡಿದಾಗ ನಮಗೆ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಅವೇ ಫ್ರಮ್ ದ ಅಬ್ಸರ್ವರ್. ಅವೇ ಫ್ರಮ್ ದ ಅಬ್ಸರ್ವರ್ ಅಂದ್ರೆ ನಿಮ್ಮ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಏನಾಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಮೂವ್ ಆಗ್ತಾ ಹೋಗುತ್ತೆ. ನಿಮ್ಮಿಂದ ಆಪೋಸಿಟ್ ಡೈರೆಕ್ಷನ್ ಮ್ಯಾಗ್ನೆಟಿಕ್ ಫೀಲ್ಡ್ ಮೂವ್ ಆಗ್ತಾ ಇದೆ ಅಂತಂದ್ರೆ ನಿಮ್ ಕಡೆಯಿಂದ ಔಟ್ ಸೈಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಮೂವ್ ಆಗೋ ತರ ಕಾಣಿಸುತ್ತೆ. ಹೌದಾ, ಆಪೋಸಿಟ್ ಡೈರೆಕ್ಷನ್ ಮೂವ್ ಆಗ್ತಿದೆ ಅಂದ್ರೆ ನಿಮ್ಮಿಂದ ದೂರ ಹೋಗ್ತಾ ಇದೆ. ದೂರ ಹೋಗ್ತಿದೆ ಅಂತ ಅಂದ್ರೆ ಇಟ್ ಈಸ್ ಟುವರ್ಡ್ಸ್ ದ ಯುವರ್ ಎಡ್ಜ್. ಟುವರ್ಡ್ಸ್ ಯುವರ್ ಎಡ್ಜ್ ನಮ್ಮ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗ್ತಿದೆ, ನಿಮ್ಮ ಸೈಡ್ ಇರೋ ಹೆಡ್ಜಿಗೆ ಟುವರ್ಡ್ಸ್ಗೆ ಹೋಗ್ತಾ ಇದೆ ಅಂತ ಅಂದ್ರೆ ಅವಾಗ ನಾವೇನ್ ತಗೊಂತೀರ, ನಿಮ್ಮ ಸೈಡ್ ಇರೋ ಹೆಡ್ಜ್ ಇಸ್ ಟೇಕನ್ ಆಸ್ ಸೌತ್ ಪೋಲ್. ಓಕೆ, ಕ್ಲಿಯರ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಒಂದು ಸರ್ಕ್ಯುಲರ್ ಲೂಪ್ ಫಾರ್ಮೇಷನ್ ಮಾಡ್ಕೊಂಡ್ರಿ, ಅದಕ್ಕೆ ಒಂದು ಬ್ಯಾಟ್ರಿ ಕನೆಕ್ಷನ್ ಮಾಡಿದ್ರಿ. ಆ ಬ್ಯಾಟ್ರಿಯಿಂದ ಬರ್ತಾ ಇರೋ ಕರೆಂಟ್ ಏನಾದರೂ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಇದ್ರೆ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಇರುತ್ತೆ, ಟುವರ್ಡ್ಸ್ ಅಬ್ಸರ್ವ್ ಇರುತ್ತೆ. ಅಂದ್ರೆ ನಿಮ್ಮ ಸೈಡ್ಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ತಾ ಇದೆ ಅಂತಂದ್ರೆ ನಿಮ್ಮ ಸೈಡ್ ಇರೋ ಹೆಡ್ಜ್ನ ನಾವು ನಾರ್ತ್ ಪೋಲ್ ಅಂತ ಕನ್ಸಿಡರ್ ಮಾಡ್ಕೊಂತೀವಿ. ಅದೇ ನಮಗೇನಾದ್ರೂ ಬ್ಯಾಟ್ರಿಯಿಂದ ಕನೆಕ್ಷನ್ ಮಾಡ್ತಿರೋ ಕರೆಂಟ್ ಏನಾದ್ರೂ ಕ್ಲಾಕ್ ವೈಸ್ ಡೈರೆಕ್ಷನ್ ಇದ್ರೆ ಕರೆಂಟ್ ಏನಾಗಿರುತ್ತೆ, ನಿಮ್ಮಿಂದ ದೂರ ಹೋಗ್ತಾ ಇದೆ. ಅಂದ್ರೆ ಇಟ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಟ್ ಈಸ್ ಮೂವಿಂಗ್ ಅವೇ ಫ್ರಮ್ ದ ಅಬ್ಸರ್ವರ್. ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗಿರುತ್ತೆ, ಮೂವಿಂಗ್ ಅವೇ ಫ್ರಮ್ ದ ಅಬ್ಸರ್ವರ್ ಆಗಿರುತ್ತೆ. ಮೂವಿಂಗ್ ಅವೇ ಫ್ರಮ್ ದ ಅಬ್ಸರ್ವರ್ ಅಂತಂದ್ರೆ ನಿಮ್ಮ ಹೆಡ್ಜಿನ ಇಂದ ದೂರ ಹೋಗ್ತಾ ಇದೆ. ಅಂದ್ರೆ ನಿಮ್ಮ ಹೆಡ್ಜಿನ ಡೈರೆಕ್ಷನ್ಗೆ ಹೋಗ್ತಾ ಇದೆ ಅಲ್ವಾ, ಅವಾಗ ನಿಮ್ ಸೈಡ್ ಇರೋ ಹೆಡ್ಜ್ ಅನ್ನ ನಾವೇನಂತ ಕರಿತೀವಿ, ಸೌತ್ ಪೋಲ್ ಅಂತ ಕನ್ಸಿಡರ್ ಮಾಡ್ಕೊಂತೀರಾ. ಸೊ ದಿಸ್ ಈಸ್ ದ ಸೊಲನಾಯ್ಡ್ ಅಂಡ್ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ವಾಟ್ ಎಡ್ಜ್ ನಿಮ್ಮ ಹ್ಯಾವ್ ಎಂಡ್ ನಾರ್ತ್ ಪೋಲ್. ಯಾವಾಗ ನಾರ್ತ್ ಪೋಲ್ ನಿಮ್ ಕಡೆ ಎಂಡ್ ನಾರ್ತ್ ಪೋಲ್ ಆಗಿರುತ್ತೆ, ಯಾವುದು ಸೌತ್ ಪೋಲ್ ಆಗಿರುತ್ತೆ ಅಂತ ನೋಡ್ಕೊಂಡ್ರಿ. ಓಕೆ, ಅಂಡ್ ನೆಕ್ಸ್ಟ್ ಬಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿ ಸೆಂಟರ್ ಆಫ್ ದ ಲೂಪ್. ಈಗ ನಾವೇನ್ ಕನ್ಸಿಡರ್ ಮಾಡ್ಕೊಂಡ್ರೆ ಆ ಸೊಲನಾಯ್ಡ್ ಅಲ್ಲಿ ಯಾವುದೋ ಒಂದು ಲೂಪ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ಆ ಲೂಪ್ ಅಲ್ಲಿ ನಮಗೆ ಏನಾಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಮೂವ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇನ್ ದಿಸ್ ದಿಸ್ ಇಸ್ ದ ಒನ್ ಲೂಪ್. ಓಕೆ, ಈ ಲೂಪ್ ಅಲ್ಲಿ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಎಲ್ಲಿದೆ, ಈ ಸೆಂಟರ್ ಅಲ್ಲಿ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಷನ್ ಆಗ್ತಾ ಹೋಗುತ್ತೆ. ಸರ್ಕ್ಯುಲರ್ ಲೂಪ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಆ ಸರ್ಕ್ಯುಲರ್ ಲೂಪ್ ಒಳಗಡೆ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತಲ್ವಾ, ಆ ಸರ್ಕ್ಯುಲರ್ ಲೂಪ್ ಇಂದ ಒಳಗಡೆ ನಮಗೆ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ನೋಡ್ಕೊಳ್ಳೋಣ. ಓಕೆ, ಇನ್ ದ ಪ್ಲೇನ್ ಆಫ್ ದ ಕಾಯಿಲ್ ಈಸ್ ಲೈಯಿಂಗ್ ಆನ್ ದ ಪ್ಲೇನ್ ಆಫ್ ದ ಡಯಾಗ್ರಾಮ್ ಅಂಡ್ ದ ಡೈರೆಕ್ಷನ್ ಆಫ್ ಕರೆಂಟ್ ಈಸ್ ಕ್ಲಾಕ್ ವೈಸ್. Direction of current is clockwise such that direction of magnetic field is perpendicular and into the plane. Perpendicular and into the plane. Okay, so ಇಲ್ಲಿ ನಮಗೆ direction of magnetic field ಯಾವ ತರ ಇದೆ, clockwise direction ಇದೆ. Okay, so clockwise direction ಇದ್ರೆ ನಮಗೆ magnetic field direction ಹೆಂಗಿರುತ್ತೆ, it is away from the observer. Away from the observer ಅಂತಂದ್ರೆ this board is a plane. ಆ ಪ್ಲೇನ್ ಅಲ್ಲಿ ನಮಗೆ ಒಂದು ಸರ್ಕ್ಯುಲರ್ ಲೂಪ್ ಈ ತರ ಕನ್ಸಿಡರ್ ಮಾಡ್ಕೊಂಡಿದ್ರ, ಈ ಸರ್ಕ್ಯುಲರ್ ಲೂಪ್ ಅಲ್ಲಿ ನಮಗೆ ಕರೆಂಟ್ ಕ್ಲಾಕ್ವೈಸ್ ಡೈರೆಕ್ಷನ್ ಹೋಗ್ತಿದೆ ಅಂದ್ರೆ ದ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ತರ ಇರುತ್ತೆ, ಇಂಟು ನಮ್ ಬೋರ್ಡ್ ಡೈರೆಕ್ಷನ್ ಗೆ ಹೋಗ್ತಾ ಇದೆ. ಬೋರ್ಡ್ ಡೈರೆಕ್ಷನ್ ಹೋಗ್ತಾ ಇದೆ ಅಂದ್ರೆ ಇದನ್ನ ಯಾವ ತರ ಇಂಡಿಕೇಟ್ ಮಾಡಬಹುದು, ಕ್ರಾಸ್ ಅಲ್ಲಿ ಇಂಡಿಕೇಟ್ ಮಾಡಬಹುದು. ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಹೌದಾ, ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್.
This is the direction of magnetic field. So what is the magnetic field? Total magnetic field by using the entire circular loop. ಈ circular loop ಏನಾಗ್ತಿದೆ, ಈ circular loop of the radius some radius a ಅಂತ ಕನ್ಸಿಡರ್ ಮಾಡ್ಕೊಂಡಿದೀವಿ. ಆ radius a ಇಂದ entire circular loop ಅಲ್ಲಿ ನಮಗೆ ಕರೆಂಟ್ ಫ್ಲೋ ಮಾಡಿದಾಗ at the center what is the total magnetic field? Okay, so first ಒಂದು small elemental length dl ನ ತಗೊಂತೀರಾ. dl ಯಾವ ತರ ಇದೆ ಅಂತ, this is the direction of dl. This is the direction of dl. Point P, this one, this is the point P, this is the angle, this is the between the small elemental length and point P. ಇವೆರಡರ ಮಧ್ಯೆ angle ಏನಿದೆ, that is the angle is 90 degree. ಏನಕ್ಕೆ 90 degree ಅಂತ ತಗೊಂತೀರಾ, ಅಲ್ಲಿ ನಾವು ಟ್ಯಾಂಜೆಂಟ್ ಲೇ ಹಿಡಿದಿದ್ದೀವಿ. ಆ DL ಡೈರೆಕ್ಷನ್ ಇಂಡಿಕೇಟ್ ಮಾಡುತ್ತೆ, ಟ್ಯಾಂಜೆಂಟ್ ಟು ದಟ್ ಪಾಯಿಂಟ್ ಅಂತ ಇಂಡಿಕೇಟ್ ಮಾಡುತ್ತೆ. ಸೊ ಟ್ಯಾಂಜೆಂಟ್ ಅಂತ ತಗೊಂಡ್ರೆ ಟ್ಯಾಂಜೆಂಟ್ ಮತ್ತೆ ಈ ರೇಡಿಯಸ್ಗೆ ನಮಗೆ ಯಾವ ತರ ಆಂಗಲ್ ಇರುತ್ತೆ, 90 degree ಇರೋದ್ರಿಂದ ದಟ್ sin theta is 90 degree. Theta is equal to 90 degree. Sin 90 is taken as 1. ಎಷ್ಟು sin 90 is equal to 1. So ಅಲ್ಲಿಗೆ dB is equal to mu naught ideal 4 pi a square. Mu naught ideal 4 pi a square. This is the magnetic field by using the small elemental length dl. So dB is indicate the magnetic field small elemental length dl. Okay, so total magnetic field of the entire circular loop. So total magnetic field of the entire circular loop, B is equal to integration of dB, that one is equal to integration of mu naught I 4 pi a square dl. Okay, so illi mu naught by 4 pi is the proportionality constant is constant, I is the current flowing through the conductor is constant, and radius is also constant, dl is changes. Okay, dl ಒಂದು change ಆಗುತ್ತೆ. ಅಲ್ಲಿಗೆ ನಮಗೆ total B is equal to mu naught I divided by 4 pi a square summation of dl. Summation of dl is nothing but 2 pi a. 2 pi a. This dl means circumference of the circle, total dl. This is the one dl, another dl. So total dl add ಮಾಡಿದ್ರೆ ನಿಮಗೆ ಏನಾಗುತ್ತೆ, circumference of the circle ಸಿಗುತ್ತೆ. The circumference of the circle is 2 pi r. That r is nothing but radius. ಇಲ್ಲಿ ನಾವು radius consider ಮಾಡ್ಕೊಂಡಿರೋದು a. So ಅಲ್ಲಿಗೆ 2 pi a. So 2 1s are 2 2s are pi get cancel, 1 a 1 get cancel. So B is equal to total magnetic field, B is equal to mu naught I divided by 2a. Okay, so mu naught I r, mu naught is constant, current flowing through the conductor is constant, and radius is constant. So ಇಲ್ಲಿ ವೇರಿಯೇಷನ್ ಆಗ್ತಿರೋದು ಏನು, dl ವೇರಿಯೇಷನ್ ಆಗ್ತಿದೆ. that dl is total length of the conductor is taken as 2 pi a. Okay, so 2 pi a. so ಇಲ್ಲಿ that I is constant. ನಾವು ಯಾವುದೇ ಒಂದು ಕಂಡಕ್ಟರ್ ನ ಕನ್ಸಿಡರ್ ಮಾಡ್ಕೊಂಡ್ರೆ I is constant, mu naught is constant, 2 is the numerical ಅಂದ್ರೆ constant. So ಅಲ್ಲಿಗೆ the magnetic field B is inversely proportional to the radius of the circular loop. Magnetic field B ಅನ್ನೋದು ಏನಾಗಿರುತ್ತೆ, inversely proportional to the radius of the circular loop. So if the increase the radius, ನಾವು ರೇಡಿಯಸ್ ಆಫ್ ದ ಸರ್ಕ್ಯುಲರ್ ಲೂಪ್ ಏನಾದರೂ ಇನ್ಕ್ರೀಸ್ ಮಾಡಿದ್ರೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಈಸ್ ಗೋಸ್ ಆನ್ ಡಿಕ್ರೀಸಸ್. ಮ್ಯಾಗ್ನೆಟಿಕ್ ಎಫೆಕ್ಟ್ ಏನಾಗುತ್ತೆ, ಗೋಸ್ ಆನ್ ಡಿಕ್ರೀಸಸ್ ಫ್ರಮ್ ದಿಸ್ ಆರಿಸನ್. ಸೊ ಇನ್ಕ್ರೀಸ್ ದ ರೇಡಿಯಸ್ನ ನಾವು ಇನ್ಕ್ರೀಸ್ ಮಾಡಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗುತ್ತೆ, ಗೋಸ್ ಆನ್ ಡಿಕ್ರೀಸಸ್. ದಿಸ್ ಈಸ್ ದ ಎಫೆಕ್ಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿ ಸೆಂಟರ್ ಆಫ್ ದ ಕರೆಂಟ್ ಕ್ಯಾರಿಯಿಂಗ್ ಲೂಪ್. ಓಕೆ, ಸೊ ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಇನ್ನು ನೆಕ್ಸ್ಟ್ ಕ್ಲಾಸ್ ಇದ್ರದ್ದು ನೆಕ್ಸ್ಟ್ ಏನಿದೆ ಅದನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು.